ದಿವ್ಯಾತ್ಮ ಪರಮಾತ್ಮನು ಆಯ್ಕೆ ಮಾಡಿಕೊಂಡಿರುವಂತಹ ವಿಶೇಷಾತ್ಮ ವಿಶ್ವ ಕಲ್ಯಾಣದ ಸೇವೆಗಾಗಿ ಅವತರಿಸಿರುವಂತಹ ಭಾಗ್ಯವನಾತ್ಮ ಈ ಭೂಮಿಯ ಮೇಲೆ ವಿಶ್ವ ಕಲ್ಯಾಣಾರ್ಥವಾಗಿ ಅವತರಿಸಿರುವಂತಹ ವಿಶೇಷಾತ್ಮ ಪರಮಧಾಮದಿಂದ ಈ ಸೃಷ್ಟಿಯ ಮೇಲೆ ಪರಮಾತ್ಮನ ಆಜ್ಞೆಯಂತೆ ಈ ದೇಹವನ್ನು ಧರಿಸಿ ವಿಶ್ವದ ಆತ್ಮಗಳಿಗೆ ಪರಮಾತ್ಮನ ಶಕ್ತಿಯನ್ನು ಕೊಡೋದಕ್ಕಾಗಿ ಸುಂದರ ಪಾತ್ರವನ್ನು ಅಭಿನಯ ಮಾಡುವಂತಹ ವಿಶೇಷ ಆತ್ಮ ಭಾಗ್ಯವಾನ ಆತ್ಮ ವಿಶ್ವದ ಕೋಟಿ ಕೋಟಿ ಆತ್ಮಗಳಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಮಹಾನ್ ಆತ್ಮ ತನ್ನ ತನು ಮನ ಧನ ಸಮಯ ಸಂಕಲ್ಪಗಳನ್ನು ವಿಶ್ವದ ಸೇವೆಗಾಗಿ ಅರ್ಪಿಸುವಂತಹ ಮಹಾನ್ ಆತ್ಮವಾಗಿದ್ದಾರೆ. ವಿಶ್ವದ ಆತ್ಮಗಳಲ್ಲಿ ವಿಶೇಷ ಆತ್ಮ ಸ್ವಯಂ ಪರಿವರ್ತನೆ ಮಾಡಿಕೊಂಡು ವಿಶ್ವದ ಪರಿವರ್ತನೆಗೆ ನಿಮಿತ್ತ ಆಗಿರುವಂತಹ ಪುಣ್ಯಾತ್ಮ ಆತ್ಮದ ಸ್ಮೃತಿಯಲ್ಲಿದ್ದು ದೃಷ್ಟಿ ವೃತ್ತಿ ಕರ್ಮ ನಡವಳಿಕೆ ವ್ಯವಹಾರ ಶ್ರೇಷ್ಠ ಮಾಡಿಕೊಂಡು ಪರಮಾತ್ಮನ ಆಜ್ಞೆಯಂತೆ ಶ್ರೇಷ್ಠ ಕರ್ಮ ಮಾಡುವಂತಹ ಪವಿತ್ರತೆಯ ನಿಯಮವನ್ನು ಧಾರಣೆ ಮಾಡಿಕೊಂಡು ಮನ ವಚನ ಕರ್ಮದಿಂದ ಪವಿತ್ರ ಆಗಿರುವಂತಹ ಪವಿತ್ರ ಆತ್ಮ ಶುದ್ಧ ಆತ್ಮ ಸ್ವಚ್ಛ ಆತ್ಮ ಪರಮಾತ್ಮನ ಪ್ರಿಯ ಆತ್ಮ ಪರಮಾತ್ಮನು ಆಯ್ಕೆ ಮಾಡಿಕೊಂಡಿರುವಂತಹ ಆತ್ಮ ಪರಮಾತ್ಮನ ಎಲ್ಲ ಆಸ್ತಿಗೆ ಪರಮಾತ್ಮನ ಎಲ್ಲ ಗುಣಗಳಿಗೆ ಶಕ್ತಿಗಳಿಗೆ ಅಧಿಕಾರಿಯಾಗಿರುವಂತಹ ಆತ್ಮ ಮಹಾನ್ ಆತ್ಮ ಶ್ರೇಷ್ಠ ಆತ್ಮ ಸ್ವರಾಜ್ಯ ಅಧಿಕಾರಿಯಿಂದ ವಿಶ್ವ ರಾಜ್ಯ ಪದವಿಯನ್ನು ಪಡೆಯುವುದಕ್ಕೆ ಯೋಗ್ಯ ಆಗಿರುವಂತಹ ಆತ್ಮ ದೇವತಾ ಆತ್ಮ ಪರಮಧಾಮದಿಂದ ಬಿಂದು ಸ್ವರೂಪದಲ್ಲಿ ಬಂದು ಸೃಷ್ಟಿ ನಾಟಕದ ಮೇಲೆ ದೇಹವನ್ನು ಧರಿಸಿ ದೇವತಾ ಸ್ವರೂಪವನ್ನು ಧಾರಣೆ ಮಾಡಿಕೊಂಡಿರುವಂತಹ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ದೈವಿ ಜಗತ್ತಿನ ನಿರ್ಮಾಣಕ್ಕೆ ನಿಮಿತ್ತ ಆಗಿರುವಂತಹ ದೇವತಾ ಆತ್ಮ ತನ್ನ ದಿವ್ಯ ದೃಷ್ಟಿ
ದಿವ್ಯ ಜನ್ಮ, ದಿವ್ಯ ಜೀವನದಿಂದ, ದಿವ್ಯ ಸಂಸ್ಕಾರದಿಂದ, ದಿವ್ಯ ಜೀವನ, ದೈವಿ ಜಗತ್ತಿನ ಮಾಲೀಕ ಆಗಿರುವಂತಹ ದೇವತಾ ಆತ್ಮ, ಸರ್ವಗುಣಗಳಿಂದ ಸಂಪನ್ನ ಆಗಿರುವಂತಹ 16 ಕಲೆಗಳಿಂದ ಸಂಪೂರ್ಣ ಆಗಿರುವಂತಹ ಸಂಪೂರ್ಣ ನಿರ್ವಿಕಾರಿ, ಸಂಪೂರ್ಣ ಪವಿತ್ರ ಪುರುಷೋತ್ತಮ ಆತ್ಮನಾಗಿ ಪಾತ್ರ ಮಾಡ್ತಾ ಅರ್ಧಕಲ್ಪದವರೆಗೆ ದೇವತಾ ಪಾತ್ರವನ್ನು ಅಭಿನಯಿಸಿರುವಂಥ ಆತ್ಮ, ನಂತರದಲ್ಲಿ ಪೂಜ್ಯ ಆತ್ಮ ತನ್ನ ದೈವಿ ಗುಣಗಳಿಂದ, ದೈವಿ ಶಕ್ತಿಯಿಂದ, ಶ್ರೇಷ್ಠ ಜೀವನದಿಂದ, ಶ್ರೇಷ್ಠ ಸಂಸ್ಕಾರಗಳಿಂದ ಪುನರ್ಜನ್ಮ ಪಡೆದ ಬಂದು ದೇವತಾ ಆಗಿರುವಂಥ ಆತ್ಮ. ಎಷ್ಟೆಲ್ಲ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳಲು ಈ ದೇವತಾ ಆತ್ಮನ ಎದುರುಗಡೆ ಬಂದು, ಹೇ ದೇವಿ, ಹೇ ದೇವ, ನನಗೆ ಶಾಂತಿಯನ್ನು ಕೊಡು, ಶಕ್ತಿಯನ್ನು ಕೊಡು, ಪ್ರೀತಿಯನ್ನು ಕೊಡು, ಕರುಣೆ ತೋರಿಸು, ದಯಾ ತೋರಿಸು, ವಿದ್ಯಾ, ಬುದ್ಧಿ, ಧನ, ಸಂಪತ್ತು, ಸಂತಾನ, ಸಾಧನಗಳು, ಸಲಕರಣೆಗಳು, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ದಯಪಾಲಿಸು ಎಂದು ಈ ದೇವತೆಯ ಎದುರುಗಡೆ ಪ್ರಾರ್ಥನೆ ಮಾಡ್ತಾ, ಭಕ್ತಿ ಮಾಡ್ತಾ, ಕೀರ್ತನೆ ಮಾಡ್ತಾ, ಮಹಿಮೆ ಮಾಡ್ತಾ, ಗುಣಗಾನವನ್ನು ಹಾಡ್ತಾ ಭಕ್ತರು ಈ ದೇವತೆಯ ಎದುರುಗಡೆ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ಅಂತಹ ಮಹಾನ್ ಆತ್ಮ ಈ ಆತ್ಮವಾಗಿದೆ. ಅರ್ಧಕಲ್ಪದವರೆಗೆ ಭಕ್ತಿಯನ್ನು ಮಾಡಿದ ಫಲವಾಗಿ ಭಗವಂತನು ಭಕ್ತಿಯ ಫಲವನ್ನು, ಜ್ಞಾನವನ್ನು ಕೊಟ್ಟಿದ್ದಾರೆ. ಜ್ಞಾನದ ಫಲದಿಂದ ಅಜ್ಞಾನದ ನಾಶ ಮಾಡಿಕೊಂಡು ಪರಮಾತ್ಮನು ಕೊಟ್ಟಂತಹ ಸತ್ಯಗೀತ ಜ್ಞಾನ, ಸಹಜ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ತಮ್ಮ ಜೀವನವನ್ನು ಶುದ್ಧ, ಪವಿತ್ರ ಮಾಡಿಕೊಂಡು ದೃಷ್ಟಿ ಶುದ್ಧ, ವ್ಯವಹಾರ ಶುದ್ಧ, ಆಹಾರ ಶುದ್ಧ, ಆಚಾರ ಶುದ್ಧ, ಜೀವನ ಶುದ್ಧ ಮಾಡಿಕೊಂಡು ಸ್ವಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆಗೆ ನಿಮಿತ್ತ ಆಗಿರುವಂತಹ ಬ್ರಾಹ್ಮಣ ಆತ್ಮ. ಬ್ರಹ್ಮಚಾರಿ ಆತ್ಮ, ಬ್ರಹ್ಮನ ಸಂತಾನ ಆತ್ಮ, ಸರ್ವಗುಣಗಳಿಂದ ಸಂಪನ್ನ ಆಗಲು ಪವಿತ್ರತೆಯೇ ಜೀವನದ ಆಧಾರ ಎಂದು ಅರಿತು ಪವಿತ್ರತೆಯ ನಿಯಮವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಪವಿತ್ರತೆ ಸುಖ ಶಾಂತಿಗೆ ಆಧಾರ ಎಂದು ಅರಿತುಕೊಂಡು ಶುದ್ಧ ಶ್ರೇಷ್ಠ ಜೀವನ ಮಾಡ್ತಾ ಇರುವಂತಹ ಬ್ರಹ್ಮನ ಸಂತಾನರು, ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯಾಗಿರುವಂತಹ ಬ್ರಾಹ್ಮಣ ಆತ್ಮ ಸರ್ವನಿಷ್ಠೆಗಳಿಂದ ಭಿನ್ನವಾಗಿ ದೇಹದ ಜಗತ್ತು, ದೇಹದ ಸಂಪತ್ತು, ದೇಹದ ಸಾಧನಗಳಿಂದ
ಆ ಎಲ್ಲ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಪರಿಸ್ಥ ಆತ್ಮ, ಎಲ್ಲ ಆಕರ್ಷಣೆಗಳಿಂದ ಭಿನ್ನ ಆಗಿರುವಂತಹ ಆತ್ಮ, ಸೂಕ್ಷ್ಮ ದೇಹವನ್ನು ಧರಿಸಿ ವಿಶ್ವದ ಎಲ್ಲ ಆತ್ಮಗಳಿಗೂ ಪರಮಾತ್ಮನಿಂದ ಪಡೆದಿರುವಂತಹ ಸುಖ, ಶಾಂತಿ, ಆನಂದ, ಪವಿತ್ರತೆ, ಖುಷಿ, ಈ ಎಲ್ಲ ಗುಣ ಶಕ್ತಿಗಳನ್ನು ವಿಶ್ವದ ಆತ್ಮಗಳಿಗೆ ನೀಡುವಂತಹ ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡುತ್ತಿರುವಂತಹ ಪರಿಸ್ಥ ಆತ್ಮ, ವಿಶೇಷ ಆತ್ಮ, ಮಹಾನಾತ್ಮ, ಪುಣ್ಯಾತ್ಮ, ಧರ್ಮಾತ್ಮ, ಪರಮಾತ್ಮನನ್ನು ಗುರುತಿಸಿರುವಂತಹ, ಪರಮಾತ್ಮನನ್ನು ಒಪ್ಪಿಕೊಂಡಿರುವಂತಹ, ಪರಮಾತ್ಮನೇ ನನ್ನ ತಂದೆ, ಶಿಕ್ಷಕ, ಸದ್ಗುರು ಎಂದು ಸ್ವೀಕಾರ ಮಾಡಿರುವಂತಹ, ಪರಮಾತ್ಮನೇ ನನ್ನ ತಾಯಿ, ಪರಮಾತ್ಮನೇ ನನ್ನ ಗೆಳೆಯ, ಪರಮಾತ್ಮನೇ ನನ್ನ ಪತಿ, ಪರಮಾತ್ಮನೇ ನನ್ನ ಮಗು ಎಂದು ಪರಮಾತ್ಮನೊಂದಿಗೆ ಸರ್ವ ಸಂಬಂಧವನ್ನು ಅನುಭವ ಮಾಡ್ತಾ ಇರುವಂತಹ ಆತ್ಮ, ಪರಮಾತ್ಮನೇ ನನ್ನ ಪತಿ ಎಂಬ ಪತಿವ್ರತ ಆತ್ಮ, ಪರಮಾತ್ಮನೇ ನನ್ನ ತಂದೆ ಎಂಬ ಪಿತಾವ್ರತ ಆತ್ಮ, ಪರಮಾತ್ಮ ಸತ್ಯರಾಮ, ಆ ರಾಮನ ಸತಿ ನಾನು, ಸತ್ಯ ಸೀತೆ ಎಂದು ನಂಬಿರುವಂತಹ ಆತ್ಮ, ವಿಶ್ವದ ಎಲ್ಲ ಆತ್ಮಗಳಿಗೂ ಪಿತನಾಗಿರುವಂತಹ, ಸರ್ವ ಆತ್ಮಗಳ ಏಕೈಕ ಪಿತ ಪರಮಾತ್ಮನೇ ನನ್ನ ತಂದೆ ಎಂದು ಸ್ವೀಕಾರ ಮಾಡಿರುವಂತಹ, ಪರಮಾತ್ಮನು ಕೊಟ್ಟಿರುವಂತಹ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಪರಮಾತ್ಮನು ಹಾಕಿಕೊಟ್ಟಂತಹ ದಾರಿಯಂತೆ ನಡೆದ, ಪರಮಾತ್ಮನು ಕೊಟ್ಟಂತಹ ದೈವಿ ನಿಯಮ ಮರ್ಯಾದೆಯ ಅನುಸಾರವಾಗಿ ನಡೀತಾ ಇರುವಂತಹ ಆತ್ಮ, ತನ್ನ ಜೀವನವನ್ನು ಶ್ರೇಷ್ಠ ಮಾಡಿಕೊಂಡು ವಿಶ್ವದ ಅನೇಕ ಆತ್ಮಗಳ ಜೀವನವನ್ನು ಶ್ರೇಷ್ಠ ಮಾಡುವುದಕ್ಕಾಗಿ ನಿಮಿತ್ತ ಆಗಿರುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮ, ನಿಜವಾದ ಆ ಪರಮಾತ್ಮನನ್ನು ಪ್ರೀತಿಸಿ, ಪರಮಾತ್ಮನನ್ನು ಹುಡುಕಿ, ಪರಮಾತ್ಮನನ್ನು ಕೈ ಹಿಡಿದು, ಪರಮಾತ್ಮನೇ ನನ್ನ ಸತ್ಯ ಸಂಗಾತಿ ಎಂದು ತಿಳಿದು, ಪರಮಾತ್ಮನನ್ನೇ ಅರಸಿ ಪರಮಾತ್ಮನೊಂದಿಗೆ ಮನೆಗೆ ತೆರಳುವುದಕ್ಕಾಗಿ ಸಿದ್ಧ ಆಗಿರುವಂತಹ ಮಹಾನಾತ್ಮ. ವಾ, ನಾನೆಂತಹ ಮಹಾನ್ ಆತ್ಮನಾಗಿದ್ದೇನೆ, ವಾ ಎಂತಹ ಮಹಾನ್ ಆತ್ಮಗಳ ಸಂಘದಲ್ಲಿದ್ದೇನೆ. ಇದು ಶುದ್ಧಾತ್ಮಗಳ ಸಂಗಮ, ಮಹಾನ್ ಆತ್ಮಗಳ ಸಂಗಮ, ಪವಿತ್ರಾತ್ಮಗಳ ಸಂಗಮ, ಆತ್ಮ ಪರಮಾತ್ಮರ ಸಂಗಮ ಮಾಡ್ತಾ ಇರುವಂತಹ ಈ ಸಂಗಮ ಯುಗದಲ್ಲಿ ಸರ್ವರು ಒಂದಾಗಿರುವಂತಹ ಸಂಗಮದ ಸಮಯದಲ್ಲಿ ಈ ಸುಂದರವಾಗಿರುವಂತಹ, ಪವಿತ್ರವಾಗಿರುವಂತಹ, ಶಕ್ತಿಶಾಲಿಯಾಗಿರುವಂತಹ ಸಂಧ್ಯಾ ಕಾಲದಲ್ಲಿ
ನಾನು ಇಂತಹ ಮಹಾನ್ ಆತ್ಮಗಳ ಸಂಘದಲ್ಲಿದ್ದೇನೆ. ಜಗತ್ತಿನ ಜನರು ಹೋಳಿಯ ನಿಮಿತ್ತ, ಈ ಪವಿತ್ರ ಹಬ್ಬದ ನಿಮಿತ್ತ ಸ್ಥೂಲವಾದ ಭೌತಿಕ ಬಣ್ಣಗಳನ್ನು, ರಂಗುಗಳನ್ನು ಹಚ್ಚಿಕೊಳ್ತಿರ್ಬೇಕಾದರೆ ಸರ್ವ ಗುಣಗಳಿಂದ ಸಂಪನ್ನ ಆಗಿರುವಂತಹ ಪರಮಾತ್ಮನಿಂದ ಗುಣಗಳ ಬಣ್ಣವನ್ನು ಹಚ್ಚಿಕೊಳ್ಳುವುದಕ್ಕಾಗಿ ಸಿದ್ಧರಾಗಿರುವಂತಹ ಹಾಗೂ ಪರಮಾತ್ಮನ ಗುಣಗಳ ಬಣ್ಣಗಳನ್ನು ಹಚ್ಚಿಕೊಳ್ಳುತ್ತಿರುವಂತಹ ಆತ್ಮನ ಸಂಘದಲ್ಲಿ ಇರುವಂತಹ ಈ ಶುದ್ಧಾತ್ಮಗಳ ಸಂಗಮದಲ್ಲಿ ನಾನು ಇದ್ದೇನೆ. ಈ ಆತ್ಮಗಳು ಇದ್ದಾರೆ. ನಾನೆಂತಹ ಮಹಾನ್ ಆತ್ಮ, ಈ ಆತ್ಮನು ಕೂಡ ಮಹಾನ್ ಆತ್ಮ. ನನ್ನ ಎದುರುಗಡೆ ಇರುವಂತಹ ಮಹಾನ್ ಆತ್ಮನನ್ನು ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದೇನೆ. ಭಗವಂತನು ನನಗೆ ದೈವಿ ದೃಷ್ಟಿಯನ್ನು ಕೊಡುಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ನಾನು 5,000 ವರ್ಷಗಳ ಹಿಂದೆ ದೇವತಾ ಆಗಿದ್ದೆ. ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ದೇವತಾ ಆಗ್ತಾ ಇದ್ದೇನೆ. ನನ್ನ ಎದುರುಗಡೆ ಇರುವಂತಹ ಆತ್ಮನೂ ಕೂಡ ದೈವಿ ಆತ್ಮವಾಗಿದೆ. ಆ ಪರಮಾತ್ಮನಿಂದ ಕೊಟ್ಟಿರುವಂತಹ ಗುಣಗಳಿಂದ, ಶಕ್ತಿಗಳಿಂದ, ವಿಶೇಷತೆಗಳಿಂದ ಈ ಆತ್ಮನನ್ನು ಶೃಂಗಾರ ಮಾಡ್ತಾ ಇದ್ದೇನೆ. ಶುಭ ಚಿಂತಕನಾಗಿ, ಈ ಆತ್ಮನ ಪ್ರತಿಯಾಗಿ ಶುಭ ಚಿಂತನೆಯನ್ನು ಮಾಡ್ತಾ ನಿರಂತರ ಶುಭ ವೃತ್ತಿಯ ಮೂಲಕ ಈ ವಿಶ್ವದಲ್ಲಿ ಶುಭ ವಾಯುಮಂಡಲವನ್ನು ನಿರ್ಮಾಣ ಮಾಡ್ತಾ ಇದ್ದೇನೆ. ಜಗತ್ತಿನಾದ್ಯಂತ ಭಯದ ವಾತಾವರಣ ಆವರಿಸುತ್ತಿರಬೇಕಾದರೆ ಆ ಜಗತ್ತಿನ ರಕ್ಷಕ, ಜಗತ್ತಿನ ಒಡೆಯ, ಜಗದೀಶ್ವರನು ನನಗೆ ತನ್ನ ಮಗುವನ್ನಾಗಿ ಮಾಡಿಕೊಂಡು ತನ್ನಲ್ಲಿರುವಂತಹ ಎಲ್ಲ ಗುಣಗಳನ್ನು, ಶಕ್ತಿಗಳನ್ನು ಆಸ್ತಿಯ ರೂಪದಲ್ಲಿ ನನಗೆ ಧಾರೆ ಎರಿತಾ ಇದ್ದಾರೆ. ಆ ತಂದೆಯಿಂದ ಪಡೆದಿರುವಂತಹ ಗುಣ ಶಕ್ತಿಗಳ ಖಜಾನೆಯನ್ನು ವಿಶ್ವದ ಆತ್ಮಗಳಿಗೆ ದಾನ ಮಾಡ್ತಾ ಇದ್ದೇನೆ. ನನ್ನ ಸಮ್ಮುಖದಲ್ಲಿರುವಂತಹ ಆತ್ಮನಿಗೆ ದಾನ ಮಾಡ್ತಾ ಇದ್ದೇನೆ. ದಿನನಿತ್ಯವೂ ನನ್ನ ಆತ್ಮ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನನ್ನ ಸಂಪರ್ಕದಲ್ಲಿ, ಸಮ್ಮುಖದಲ್ಲಿ ಬರುವಂತಹ ಪ್ರತಿಯೊಂದು ಆತ್ಮನಿಗೂ ಸಂಕಲ್ಪದಿಂದ, ಭಾವನೆಯಿಂದ ಪರಮಾತ್ಮ ಕೊಟ್ಟಿರುವಂತಹ ಎಲ್ಲ ಗುಣಗಳನ್ನು, ಶಕ್ತಿಗಳನ್ನು ನಿರಂತರವಾಗಿ ದಾನ ಮಾಡ್ತಾ ಇದ್ದೇನೆ. ಪರಮಾತ್ಮನ ಆಜ್ಞೆಯನುಸಾರವಾಗಿ ಪ್ರತಿಯೊಂದು ಆತ್ಮಗಳಿಗೂ ಪರಮಾತ್ಮನ ಗುಣ ಶಕ್ತಿಗಳನ್ನು ದಾನ ಮಾಡುವ, ಗುಣ ಶಕ್ತಿಗಳನ್ನು ನೀಡುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನಾಗಿದ್ದೇನೆ. ನಾನೆಂತಹ ಭಾಗ್ಯವಾನಾಗಿದ್ದೇನೆ. ಪರಮಾತ್ಮನು ನನಗೆ ಇಂತಹ ಸೇವೆಯನ್ನು ಮಾಡುವುದಕ್ಕಾಗಿ ನಿಮಿತ್ತನನ್ನಾಗಿ ಮಾಡಿದ್ದಾರೆ. ಇಂಥ
ಕೋಟಿ 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 ಧನ್ಯವಾದಗಳು. ಎಲ್ಲೋ ಇರುವಂತಹ, ಹೇಗೋ ಇರುವಂತಹ ನನ್ನನ್ನು ಎತ್ತಿಕೊಂಡು ತನ್ನ ಮಡಿಲಿನ ಮಗುವನ್ನಾಗಿ ಮಾಡಿಕೊಂಡು ನಾನು ಕಳೆದುಕೊಂಡಿರುವಂತಹ ಎಲ್ಲ ಗುಣ ಶಕ್ತಿಗಳನ್ನು ಪುನಃ ಕೊಟ್ಟು ನನ್ನನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿರುವಂತಹ ತಂದೆಗೆ ನಾನು ಸದಾ ಋಣಿಯಾಗಿದ್ದೇನೆ. ಕಲ್ಲಿನಂತೆ ಇರುವಂತಹ ನನ್ನನ್ನು ಎತ್ತಿಕೊಂಡು ಮೂರ್ತಿಯನ್ನಾಗಿ ಮಾಡಿರುವಂತಹ ಮಹಾಶಿಲ್ಪಿ, जिसकी रचना कितना सुंदर, वो कितना सुंदर होगा ಎಂಬ ಗೀತೆಯಂತೆ ನನ್ನನ್ನು ಸುಂದರ ಮೂರ್ತಿಯನ್ನಾಗಿ ಕೆತ್ತಿರುವಂತಹ ಆ ಮಹಾನ್ ಶಿಲ್ಪಿ, ಆ ಮಹಾನ್ ಚಿತ್ರಕಾರ, ಆ ಮಹಾನ್ ಚರಿತ್ರಕಾರ ಭಗವಂತ ನನ್ನ ತಂದೆ ಇದ್ದಾರೆ. ಎಷ್ಟೋ ಸಮಯದಿಂದ ಆ ತಂದೆಗಾಗಿ ಹುಡುಕಾಡ್ತಾ ಇದ್ದೆ, ಕೂಗ್ತಾ ಇದ್ದೆ, ಬೇಡ್ತಾ ಇದ್ದೆ. ಕೊನೆಗೂ ಆ ತಂದೆ ಬಂದು ನನ್ನನ್ನು ಎತ್ತಿಕೊಂಡು ನನ್ನನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡು ತಂದೆಯಾಗಿ, ತಾಯಿಯಾಗಿ, ಶಿಕ್ಷಕನಾಗಿ, ಸದ್ಗುರುವಾಗಿ, ಗೆಳೆಯನಾಗಿ, ಪತಿಯಾಗಿ, ಪ್ರಿಯಮನಾಗಿ, ಪ್ರಿಯತಮನಾಗಿ, ಸರ್ವ ಸಂಬಂಧಿಯಾಗಿ ನನ್ನನ್ನು ತನ್ನವನನ್ನಾಗಿ ಮಾಡಿಕೊಂಡಿರುವಂತಹ ಶಾಂತಿದಾತನೇ, ಶಕ್ತಿದಾತನೇ, ಕರುಣಾ ಸಾಗರನೇ, ಕ್ಷಮಾ ಸಾಗರನೇ, ಸದಾ ನಾನು ನಿನ್ನವನು, ನೀನು ನನ್ನವನು, ಸದಾ ನಾನು ನಿನಗೆ ಋಣಿಯಾಗಿದ್ದೇನೆ, ಸದಾ ನಾನು ನಿನ್ನವನು, ನೀನು ನನ್ನವನು. ಹೇ ತಂದೆ, ನಿನ್ನನ್ನು ಪಡೆದು ನಾನು ಧನ್ಯ ಧನ್ಯ ಧನ್ಯವಾಗಿದ್ದೇನೆ. ಆ ಮೀರಾ ನಿನ್ನ ಒಂದು ಕ್ಷಣದ ದೃಶ್ಯವನ್ನು ಆನಂದಿಸಲು ತನ್ನೆಲ್ಲವನ್ನು ನಿನಗೆ ಅರ್ಪಿಸಿ, ನಿನಗೆ ಬಲಿಹಾರಿಯಾಗಿ ನಿನಗಾಗಿ ತನ್ನನ್ನು ಅರ್ಪಿಸಿಕೊಂಡಳು. ನಿನಗಾಗಿ ಅರಸುತ್ತಾ, ನಿನಗಾಗಿ ಹುಡುಕಾಡುತ್ತಾ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನಿಗಾಗಿ ಎಷ್ಟೆಲ್ಲ ಹುಡುಕಿ ಪಡೆದುಕೊಂಡಳು. ಆದರೆ ಈ ತಂದೆ, ನೀನು ನನ್ನನ್ನು ಹುಡುಕಿ ನಿನ್ನವನನ್ನಾಗಿ ಮಾಡಿಕೊಂಡಿದ್ದೀಯ. ಜಗತ್ತಿನ ಜನ ನಿನಗಾಗಿ ಹುಡುಕ್ತಾ ಇದ್ದಾರೆ. ಪ್ರಾರ್ಥನೆ, ಕೀರ್ತನೆ, ವ್ರತ, ಉಪವಾಸ, ನಿಯಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನೀನು ಎಲ್ಲೋ ಹೇಗೋ ಇರುವಂತಹ ನನ್ನನ್ನು ಎತ್ತಿಕೊಂಡು ಆಯ್ಕೆ ಮಾಡಿಕೊಂಡು ಈ ವಿಶ್ವದ ಪರಿವರ್ತನೆಯ ಕಾರ್ಯದಲ್ಲಿ ಸಹಯೋಗಿಯನ್ನಾಗಿ ಮಾಡಿಕೊಂಡಿದ್ದೀಯ ತಂದೆಯೇ. ನಿನಗೆ ಕೋಟಿ 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 ಧನ್ಯವಾದಗಳು. ನನ್ನನ್ನು ಶ್ರೇಷ್ಠನನ್ನಾಗಿ ಮಾಡಿದೀಯ. ನನ್ನ ಎದುರುಗಡೆ ಇರುವಂತಹ ಆತ್ಮನನ್ನು ಶ್ರೇಷ್ಠ ಮಾಡಿದೀಯ. ನಾನೀಗ ವಿಶ್ವದ ಅನೇಕ ಆತ್ಮಗಳಿಗೆ ನೀನು ಕೊಟ್ಟಂತಹ ಸಂದೇಶವನ್ನು, ನೀನು ಕೊಟ್ಟಂತಹ ಜ್ಞಾನವನ್ನು ನೀಡುವುದಕ್ಕಾಗಿ ಕಂಕಣಬದ್ಧನಾಗಿದ್ದೇನೆ. ನಾನು ನಿನ್ನಿಂದ ಪಡೆದುಕೊಂಡಿರುವಂತಹ
ಶಾಂತಿಗಳಿಂದ ವಂಚಿತ ಆಗಿರುವಂತಹ ವಿಶ್ವದ ಆತ್ಮಗಳು ಎಷ್ಟೆಲ್ಲ ದುಃಖಿಯಾಗಿದ್ದಾರೆ, ಅಶಾಂತಾಗಿದ್ದಾರೆ. ಆ ಎಲ್ಲ ಆತ್ಮಗಳ ದುಃಖವನ್ನು ದೂರ ಮಾಡಿ, ಅಶಾಂತಿಯನ್ನು ದೂರ ಮಾಡಿ, ಶಾಂತಿಯನ್ನು ಕೊಟ್ಟು ನಿರಾಧಾರವಾಗಿರುವಂಥ ಆತ್ಮಗಳಿಗೆ ನಿನ್ನ ಆಶ್ರಯಕ್ಕೆ ನಿಮಿತ್ತ ಮಾಡಿ, ನಿನ್ನ ಆಶ್ರಯ ಪಡೆಯುವುದಕ್ಕೆ ಅಧಿಕಾರಿಯನ್ನಾಗಿ ಮಾಡಿ. ಅಗಲಿದ ಆತ್ಮಗಳನ್ನು ನಿನ್ನೊಂದಿಗೆ ಜೋಡಿಸುವಂತಹ ಮಹಾನ್ ಪುಣ್ಯದ ಕಾರ್ಯದಲ್ಲಿ ಕೈ ಜೋಡಿಸಿದ್ದೇನೆ. ನಾನು ಇಂತಹ ಭಾಗ್ಯವಾನಾಗಿದ್ದೇನೆ. ಈ ತಂದೆಯೇ, ನಾನು ಧನ್ಯ 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 ಆಗಿದ್ದೇನೆ. ಕೂತ್ಕೊಂಡಿರುವಂಥವ್ರು ಎದ್ದು ನಿಂತುಕೊಳ್ಳಿ. ನಿಮ್ಮ ಬಲಗೈ ಹಸ್ತವನ್ನು ನಿಮ್ಮೆದುರುಗಡೆ ಇರುವಂತಹ ಆತ್ಮನ ಬಲಗೈ ಹಸ್ತದ ಮೇಲೆ ಇಡಿ. ಪರಮಾತ್ಮನಿಂದ ಪಡೆದಿರುವಂತಹ ಶಕ್ತಿಯನ್ನು ಆ ಆತ್ಮಕ್ಕೆ ಕೊಡಿರಿ. ಬಾಬಾರವರ ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ಆ ಪಡೆದುಕೊಂಡಿರುವಂತಹ ಶಕ್ತಿಯನ್ನು ಈ ಆತ್ಮಕ್ಕೆ ನಾನು ಕೊಡ್ತಾ ಇದ್ದೇನೆ. ಅನುಭವ ಮಾಡಿರಿ. ಬಾಬಾರವರಿಂದ ಪಡೆದಿರುವಂತಹ ಶಕ್ತಿಯನ್ನು ಈ ಆತ್ಮಕ್ಕೆ ನಾನು ಕೊಡ್ತಾ ಇದ್ದೇನೆ. ಸಂಕಲ್ಪದ ಮೂಲಕ, ಭಾವನೆಯ ಭಾಷೆಯಿಂದ, ಸಂಕಲ್ಪದ ಭಾಷೆಯಿಂದ, ಮೌನದ ಭಾಷೆಯಿಂದ, ಶಕ್ತಿಶಾಲಿ ಸಂಕಲ್ಪದ ಮೂಲಕ, ಶುದ್ಧ ಭಾವನೆಯ ಮೂಲಕ, ಶುಭ ಚಿಂತನೆಯಿಂದ ಈ ಆತ್ಮನಿಗೆ ಪರಮಾತ್ಮನಿಂದ ಪಡೆದಿರುವಂತಹ ಶಕ್ತಿಯನ್ನು ದಾನ ಮಾಡ್ತಾ ಇದ್ದೇನೆ. ವಾ, ಇಂದು ಎಂತಹ ಮಹತ್ವದ ದಿನ, ಪುಣ್ಯದ ದಿನ, ಪವಿತ್ರದ ಕ್ಷಣ. ಆ ತಂದೆಯಿಂದ ಪಡೆದಿರುವಂತಹ ಶಕ್ತಿಯನ್ನು ಈ ಆತ್ಮನಿಗೆ ನಾನು ಕೊಡ್ತಾ ಇದ್ದೇನೆ. ನಾನು ಇಂತಹ ಭಾಗ್ಯವಾನಾಗಿದ್ದೇನೆ. ಇಂತಹ ಶುದ್ಧ, ಶಕ್ತಿಶಾಲಿ, ಪವಿತ್ರ ಸ್ಥಾನದಲ್ಲಿ ಭಗವಂತನಿಂದ ಪಡೆದಿರುವಂತಹ ಶಕ್ತಿಯನ್ನು ಈ ಆತ್ಮಕ್ಕೆ ನಾನು ದಾನವಾಗಿ ನೀಡ್ತಾ ಇದ್ದೇನೆ. ಈ ಆತ್ಮ ಶಕ್ತಿಶಾಲಿಯಾಗಲಿ. ಈ ಆತ್ಮಕ್ಕೆ ಶಾಂತಿ, ಪ್ರೀತಿ, ಸುಖ, ಆಯುಷ್ಯ, ಆರೋಗ್ಯ, ಸಂಪತ್ತು, ಜ್ಞಾನ, ಸರ್ವಸ್ವವನ್ನು ಆ ತಂದೆಯಲ್ಲಿ, ಆ ತಂದೆಯಿಂದ ಪಡೆದಿರುವಂತಹ ಶಕ್ತಿಯನ್ನು ನಾನು ಈ ಆತ್ಮನಿಗೆ ಕೊಡ್ತಾ ಇದ್ದೇನೆ. ವಾ ತಂದೆ, ನಾನು ಎಂತಹ ಭಾಗ್ಯವಾದ ಆತ್ಮನಾಗಿದ್ದೇನೆ. ನನಗೆ ಇಂತಹ ಸೇವೆಯನ್ನು ಕೊಟ್ಟಿದ್ದೀಯ. ನಿನ್ನಿಂದ ಪಡೆದಿರುವಂತಹ ಶಕ್ತಿಯನ್ನು ನಾನು ಈ ಆತ್ಮನಿಗೆ ಕೊಡ್ತಾ ಇದ್ದೇನೆ. ನನ್ನ ಶಕ್ತಿ
ಶಕ್ತಿಶಾಲಿ ದೃಷ್ಟಿಯ ಮೂಲಕ, ಶಕ್ತಿಶಾಲಿ ಸಂಕಲ್ಪದ ಮೂಲಕ, ಶುಭ ಭಾವನೆಯ ಮೂಲಕ ಈ ಆತ್ಮನಿಗೆ ಕೊಡ್ತಾ ಇದ್ದೇನೆ. ಹಗುರಾಗಿದ್ದೇನೆ. ಡಬಲ್ ಲೈಟ್ ಅನುಭವ ಮಾಡ್ತಾ ಇದ್ದೇನೆ. ನಾನು ಪ್ರಕಾಶ ಸ್ವರೂಪಾಗಿದ್ದೇನೆ. ಈ ದೇಹದಿಂದ ಭಿನ್ನವಾಗಿದ್ದೇನೆ. ವಿದೇಹಿ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೇನೆ. ನಾನು ಧನ್ಯವಾಗಿದ್ದೇನೆ. ಕೂತ್ಕೊಳ್ಳಿ. ನಿಮ್ಮ ಬಲಗೈ ಹಸ್ತವನ್ನು ನಿಮ್ಮ ತಲೆಯ ಮೇಲೆ ಇಟ್ಕೊಳ್ಳಿ. ಬಾಬಾರವರ ವರದಾನದ ಹಸ್ತ ನನ್ನ ತಲೆಯ ಮೇಲಿದೆ. ನಾನೆಷ್ಟು ಸುರಕ್ಷಿತವಾಗಿದ್ದೇನೆ. ಬಾಬಾರವರ ರಕ್ಷಣೆಯ ಛತ್ರಛಾಯೆ ಕೆಳಗಡೆ ನಾನಿದ್ದೇನೆ. ಎಷ್ಟೊಂದು ಆರಾಮಾಗಿದ್ದೇನೆ, ನಿಶ್ಚಿಂತನಾಗಿದ್ದೇನೆ, ನಿರ್ಭಯದಿಂದ ಇದ್ದೇನೆ, ಹಗುರಾಗಿದ್ದೇನೆ. ಈ ತಂದೆ ನನ್ನೆಲ್ಲ ಜವಾಬ್ದಾರಿಗಳನ್ನು, ನನ್ನೆಲ್ಲ ಭಾರಗಳನ್ನು ನಿನಗೆ ಒಪ್ಪಿಸಿದ್ದೇನೆ. ನಿನ್ನ ವರದಾನದ ಹಸ್ತ ನನ್ನ ಶಿರದ ಮೇಲಿದೆ. ಕೈ ಕೆಳಗೆ ಬಿಡಿ. ನಾನೆಷ್ಟು ಹಗುರವಾಗಿದ್ದೇನೆ, ನಿಶ್ಚಿಂತನಾಗಿದ್ದೇನೆ, ನಿರ್ಭಯಾಗಿದ್ದೇನೆ. ನನ್ನಂತಹ ಭಾಗ್ಯವಾನ ಆತ್ಮ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ನಾನೇ ಭಾಗ್ಯವಾನ ಆತ್ಮನಾಗಿದ್ದೇನೆ. ಏನು ಅನುಭವ ಮಾಡ್ತಾ ಇದ್ದೇನೆ. ಎರಡೂ ಕೈಗಳನ್ನು ಮೇಲೆತ್ತಿ ನಾನು ಭಾಗ್ಯವಾನ ಆತ್ಮ ಇದ್ದೇನೆ. ತಂದೆಯೇ ನಿನಗೆ ಧನ್ಯವಾದಗಳು. ಎಲ್ಲರೂ ಹೇಳಿ, ನಾನು ಭಾಗ್ಯವಾನ ಆತ್ಮ ಇದ್ದೇನೆ. ನಾನು ಭಾಗ್ಯವಾನ ಆತ್ಮ ಇದ್ದೇನೆ. ನಾನು ಭಾಗ್ಯವಾನ ಆತ್ಮ ಇದ್ದೇನೆ. ಈ ತಂದೆಯೇ ಈ ಎರಡೂ ಕೈಗಳನ್ನು ನಿನಗೆ ಕೊಟ್ಟಿದ್ದೇನೆ. ಈ ಕೈಗಳ ಮೂಲಕ ನೀನು ಸೇವೆಯನ್ನು ಮಾಡಿಸು. ನಾನು ಕೇವಲ ನಿಮಿತ್ತ ಮಾತ್ರನಾಗಿದ್ದೇನೆ. ನನ್ನದೆಲ್ಲವೂ ನಿನ್ನದು. ನೀನೇ ನನಗೆ ಆಧಾರ, ನೀನೇ ನನಗೆ ಆಸರೆ, ನೀನೇ ನನ್ನ ಸರ್ವಸ್ವ. ಹೇ ತಂದೆಯೇ, ನಿನಗೆ ಧನ್ಯವಾದಗಳು. ಕೈಗಳನ್ನು ಕೆಳಗೆ ಬಿಡಿರಿ. ಮನಸಾರೆ ಭಗವಂತನಿಗೆ ಧನ್ಯವಾದಗಳನ್ನು ತಿಳಿಸಿರಿ. ಬಾಬಾ, ನನಗೆ ಇಂತಹ ದಿವ್ಯ ಜೀವನವನ್ನು ಕೊಟ್ಟಿದ್ದೀಯ. ನಿನಗೆ ಧನ್ಯವಾದಗಳು.
ಶಬ್ದಗಳಿಂದ ಹೇಳಿ. ಬಾಬಾ, ನನಗೆ ಇಂತಹ ಪವಿತ್ರ ಶುದ್ಧ ಶ್ರೇಷ್ಠ ದಿವ್ಯ ಜೀವನವನ್ನು ವರದಾನದ ರೂಪದಲ್ಲಿ ನೀಡಿದ್ದೀಯ. ನಿನಗೆ ಕೋಟಿ 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 ಧನ್ಯವಾದಗಳು. ನನಗೆ ಇಂತಹ ಪರಿವಾರವನ್ನು ನೀಡಿದ್ದೀಯ. ನಿನಗೆ ಕೋಟಿ 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 ಧನ್ಯವಾದಗಳು. ಹೇ ತಂದೆಯೇ, ನನಗೆ ಏನೆಲ್ಲವನ್ನು ಕೊಟ್ಟಿದ್ದೀಯ. ನಿನಗೆ ಕೋಟಿ 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 ಧನ್ಯವಾದಗಳು. ನೀವು ಆರಾಮಾಗಿ ಕೂತ್ಕೊಂಡು ಒಂದು ಧನ್ಯವಾದದ ಗೀತೆ ಇದೆ. ಆ ಗೀತೆಯನ್ನು ಆನಂದದಿಂದ ಕೇಳ್ತಾ ಮನಸಾರೆ ಧನ್ಯವಾದಗಳನ್ನು ಹೇಳಿ. ಈಗ ಯಾವ ರೀತಿ ಕೂತ್ಕೊಂಡ್ರೆ ಅದೇ ರೀತಿ ಕೂತ್ಕೊಂಡ್ರಿ. ನಾವೇನು ಈ ಭೂಮಿ ಮೇಲೆ ಇದ್ದೀವಿ, ಏನು ಪಡೆದಿದ್ದೀವಿ, ಯಾರಿಂದ ಸಹಯೋಗೋಪಕಾರವನ್ನು ಪಡೆದಿದ್ದೀವಿ, ಆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುವಂತಹ ಒಂದು ಸುಂದರ ಗೀತೆ ಇದೆ. ಮನಸಾರಿ ಈ ಗೀತೆಯನ್ನು ಕೇಳ್ತಾ ಆ ಅನುಭವ ಮಾಡಿ.
ಒಬ್ಬೊಬ್ಬರು ಎದ್ದು ಬಂದು ಅಲ್ಲಿ ಬಾಬಾರು ಮುಂದೆ ಒಂದು ಮಣಿ ಇದೆ, ಅದನ್ನು ತಗೊಂಡು ಹೋಗ್ತಾ ಆ ಮಣಿಯನ್ನೇ ನೋಡ್ತಾ ಪೂರ್ಣ ಈ ಲೈನಿಂದ ಪೂರ್ಣ ಎಲ್ಲ ಲೈನಲ್ಲಿ ಬಂದು ಮತ್ತೆ ನಿಮ್ಮ ಸ್ಥಾನಕ್ಕೆ ಹೋಗಿ ಕೂತ್ಕೋಬೇಕು. ಒಂದೊಂದು ಲೈನಲ್ಲಿ ಬನ್ನಿ ಒಬ್ಬೊಬ್ಬರಾಗಿ. ಇಲ್ಲಿ ಬಾಬಾರವ್ರ ಮುಂದೆ ಒಂದು ಮಣಿ ಇದೆ. ನಾನು ಬಾಬಾರವರ ಹೃದಯದ ಮಣಿ ಇದ್ದೇನೆ. ಆದರೆ ಒಂದು ಸ್ಮೃತಿಯಿಂದ ಮಣಿಯನ್ನು ತಗೊಂಡು ಮಣಿಯನ್ನು ನೋಡ್ತಾ ಪೂರ ಎಲ್ಲ ಲೈನ್ಗಳಲ್ಲಿ ಹಾಯ್ದು ಮತ್ತೆ ನಿಮ್ಮ ಸ್ಥಾನದಲ್ಲಿ ಬಂದು ಕೂತ್ಕೊಳ್ಳಿ ಒಬ್ಬೊಬ್ಬರ. ಮೊದಲು ಒಂದರಲ್ಲಿ ಎಲ್ಲರ ಮಧ್ಯದಲ್ಲಿ ಹೋಗ್ತಾ ಇದ್ರೂ ಕೂಡ ನಿಮ್ಮ ಲಕ್ಷ್ಯ ಆ ಮಣಿಯ ಮೇಲೆ ಇರಲಿ. ನಾನೊಂದು ಬಾಬಾರವರ ಹೃದಯದ ಮಣಿಯಾಗಿದ್ದೇನೆ. ನಾನು ಬಾಬಾರವರ ಹೃದಯದ ರತ್ನ ಆಗಿದ್ದೇನೆ. ಚೇರ್ ಸಫಲ ಮಾಡಬೇಡಿ, ಎತ್ತಿಟ್ಕೊಳ್ತಿದ್ರೆ ಹಗುರವಾಗಿ ಎತ್ತಿಟ್ಕೊಳ್ಬೇಡಿ. ಪ್ರೀತಿಯಿಂದ ಬಾಬಾರ ಕಡೆಯಿಂದ ದೃಷ್ಟಿ ತಗೊಳ್ರಿ, ಶಕ್ತಿ ತಗೊಳ್ರಿ. ನಾನು ಬಾಬಾರವರ ಹೃದಯದ ರತ್ನ ಆಗಿದ್ದೇನೆ. ನಾನು ಬಾಬಾರವರ ಹೃದಯದ ಮಣಿಯಾಗಿದ್ದೇನೆ. ಅದೇ ಸ್ಮೃತಿಯಿಂದ ಅದೇ ಸ್ಥಿತಿಯಿಂದ ಇರಿ. ಬಾಬಾ ಜನಕ ಮಹಾರಾಜನ ಉದಾಹರಣೆಯನ್ನು ಕೊಡ್ತಾರೆ. ಜನಕ ಮಹಾರಾಜನ ಕೈಯಲ್ಲಿ ದೀಪವನ್ನು ಕೊಟ್ಟು ರಾಜ್ಯವನ್ನು ಸುದ್ದಿ ಬಾ ಅಂತ ಹೇಳ್ತಾರೆ. ರಾಜ್ಯ ಎಲ್ಲವನ್ನು ಸುದ್ದಿ ಬಂದಾಗ ಏನನ್ನು ನೋಡಿದೆ ಅಂತ ಕೇಳ್ತಾರೆ. ಆ ರಾಜ ಹೇಳ್ತಾನೆ, ನಾನು ಜ್ಯೋತಿಯನ್ನೇ ನೋಡ್ತಾ ಇದ್ದೆ. ಹಾಗೆ ನಾವು ಜಗತ್ತಿನ ಎಲ್ಲ ಜನರ ಮಧ್ಯೆ ಇದ್ದರೂ ಕೂಡ, ನಾವು ಜಗತ್ತಿನ ಎಲ್ಲ ಕಾರ್ಯ ವ್ಯವಹಾರಗಳನ್ನು ಮಾಡ್ತಾ ಇದ್ದರೂ ಕೂಡ ನಾನೊಂದು ವಿಶೇಷಾತ್ಮ ಜ್ಯೋತಿ ಸ್ವರೂಪನಾಗಿದ್ದೇನೆ. ನಾನೊಂದು ವಿಶೇಷಾತ್ಮ ಪರಮಾತ್ಮನ ಪ್ರೀತಿಯ ಸಂತಾನನಾಗಿದ್ದೇನೆ ಅನ್ನುವಂತಹ ಸ್ಮೃತಿಯಿಂದ ಅದೇ ಸ್ಥಿತಿಯಲ್ಲಿದ್ದು ನಾನೊಂದು ಭಿನ್ನವಾದಂತಹ ಆತ್ಮನಾಗಿದ್ದೇನೆ. ಅದೇ ಮಳೆಯನ್ನು ನೋಡ್ತಾ ಇರಿ. ನಾನು ಬಾಬಾರವರ ಹೃದಯದ ಮಣಿಯಾಗಿದ್ದೇನೆ. ನಾನು ಬಾಬಾರವರು ಆಯ್ಕೆ ಮಾಡಿಕೊಂಡಿರುವಂತಹ ಅಮೂಲ್ಯ ರತ್ನ ಆಗಿದ್ದೇನೆ. ಅದೇ ಸ್ಥಿತಿಯಲ್ಲಿದೆ, ಅದೇ ಸ್ಥಿತಿಯ ಅನುಭವ ಮಾಡ್ತಾ ಇರಿ. ಅದೇ ಸ್ಥಿತಿಯಲ್ಲಿದ್ದು ಬಾಬಾವ್ರ ನೆನಪು ಮಾಡಿ ಆಮೇಲೆ ಮತ್ತೆ ತಂದು ಈ ತಟ್ಟೆಯಲ್ಲಿ ಹಾಕಿ. ಈ ಸದ್ಯ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ಳಿ.
ಮುಂಚೆ